ಆದರೆ ಹಜರತಿ ಅಲಿ ಇರೋದು ನೋಡ್ರಿ, ಬರ್ತಾ ಬರ್ತಾ ಸಾವು ಹೇಗಾಯಿತು. ಒಂದು ಯುದ್ಧದಲ್ಲಿ ಹಜರತಿ ಅಲಿ ರದಿಯಲ್ಲಾಹು ಅನ್ಹು ಬಹರಾನ್ನಲ್ಲಿ ಹೋಗುತ್ತಿದ್ದರು. ಬಹರಾನ್ ಯುದ್ಧದಲ್ಲಿ ಹೋಗುತ್ತಿದ್ದರು. ಹೋಗೋದ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಬಹಳಷ್ಟು ಜನರು ನೀರಾಡ್ಸೆ ಆದರು. ಈಗ ಇಲ್ಲೇನೋ ಸಾವಿನ ಸಮೀಪ ಇದೆ, ಹಜರತಿ ಅಲಿ ಇರೋದು ಸಾವಿನ ಸಮೀಪ ಇದೆ. ನಾವು ನೀರಾಡ್ಸೆ ಜಾಸ್ತಿ ಆಯಿತು. ಎಲ್ಲರೂ ಜನರು ನೀರು ಕೇಳಾಕೊಂಡಿದ್ರು. ನೀರು ಪ್ರವಾಸದಲ್ಲಿ ಇದ್ದಾರೆ. ಹಜರತಿ ಅಲಿ ಏನು ಮಾಡಿದ್ರು, ಸ್ವಲ್ಪ ದೂರ ಹೋಗಿದ್ರು, ಒಂದು ಮನಿ ಕಾಣಕೊಂತಿದೆ. ಆ ಮನಿ ಸಮೀಪ ಹೋಗಿ ನಾವು ನೀರು ಕೇಳೋಣ. ಆ ಮನೇಲಿ ಹೋಗಿ ನೀರು ಕೇಳಿದ್ರು. ನೀರಿಲ್ಲಿ ಸಿಗ್ತೈತಿ? ಅವ್ರು ಹೇಳಿದ್ರು ನಮ್ಮ ಮನೇಲಿ ನೀರಿಲ್ಲ, ಸ್ವಲ್ಪ ದೂರ ಹೋಗಿದ್ರೆ ನಿಮಗೆ ನೀರು ಸಿಗಬಹುದು, ಏಕೆಂದರೆ ನೀವು ಭಾಳ ಮಂದಿ ಜನ ಇದ್ದೀರಾ, ಸಿಪಾಯಿಗಳು ನಿಮ್ಮ ಜಾಸ್ತಿ ಇದೆ, ಸ್ವಲ್ಪ ದೂರ ಹೋಗಿದ್ರೆ ನೀರು ಸಿಗಬಹುದು ಅಂತೂ ಒಬ್ಬ ಬಹರಾ ರಾಹಿಬ್ ಯಹೂದಿ ಧರ್ಮದ ವ್ಯಕ್ತಿ ಇದ್ದ. ಹಜರತೆ ಆ ವ್ಯಕ್ತಿ ಹೇಳಿದ ನಂತರ ಹಜರತ್ ಅಲಿ ಮತ್ತು ಎಲ್ಲಾರು ಜನರು ಏನು ಮಾಡಿದ್ರು, ನಾವು ನೀರು ಹೋಗಿ ತಗೊಂಡು ಬರೋಣ ಅಂತ ಹೇಳಿದ್ರು. ಹಜರತ್ ಅಲಿ ಏನು ಮಾಡಿದ್ರು, ಅಷ್ಟು ದೂರ ಹೋಗೋದು ಅವಶ್ಯಕತೆ ಇಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲಿ ನೀರಿದೆ. ಒಂದು ಜಾಗದಲ್ಲಿ ದೃಷ್ಟಿ ಹಾಕಿ ಹಜರತ್ ಅಲಿ ಏನು ಮಾಡಿದ್ರು, ಇಲ್ಲೇ ನೀರಿದೆ, ಎಲ್ಲರೂ ತೆಗೀರಿ, ಮಣ್ಣು ತೆಗೀರಿ. ಜನರು ಎಲ್ಲರೂ ಹಜರತ್ ಅಲಿನ ಮಾತು ಕೇಳಿ ಏನು ಮಾಡಿದ್ರು, ಮಣ್ಣು ತೆಗೆದ್ರು. ದೊಡ್ಡವಾದ ತೆಗುವನ್ನು ತೆಗೆದಾರೆ. ತೆಗೆದಿದ್ದ ನಂತರ ನಿರಾಸೆ ಜಾಸ್ತಿ ಆಗಿದೆ. ಈಗ ನೀರು ಇದೆ ಅಂತ ಹಜರತ್ ಅಲಿ ಹೇಳಕ್ ಕುಂತಿದ್ದಾರೆ. ಅವ್ರ ಮಾತಿನ ಮೇಲೆ ನಂಬಿ ಏನು ಮಾಡಿದ್ರು, ಮಣ್ಣನ್ನು ತೆಗೆದ್ರು, ತೆಗುವನ್ನು ತೆಗೆಯಕ್ಕೆ ಕುಂತಿದ್ದಾರೆ. ಎಷ್ಟು ಒಳಗಡೆ ಹೋಗಿದ ನಂತರ ತೆಗೆಯ ಕುಂತಿದ್ದಾರೆ ಎಲ್ಲ ಮಣ್ಣು. ಹೇಗೆ ಜಾಸ್ತಿ ತೆಗೆ ಆಗಿದ ನಂತರ ಒಂದು ದೊಡ್ಡವಾದ ಕಲ್ಲುವನ್ನು ಬಂತಲ್ಲಿ. ಎಲ್ಲರೂ ಜನರು ಅಯ್ಯೋ ಅಲ್ಲ ಏನಾಯ್ತಿದು, ನೀರಂತ ನಾವು ಎಲ್ಲ ಮಣ್ಣು ತೆಗೆದಿದ್ವಿ, ನೀರೇನು ಸಿಗಕ್ಕೆ ಕುಂತಿಲ್ಲ, ಇಲ್ಲಿ ದೊಡ್ಡವಾದ ಕಲ್ಲು ಬಂತು. ಹಜರತೆ ಅಲಿಗೆ ಕರೆದಿದ್ರು, ಏನಾಯಿತು? ಹಜರತ್ ಅಲಿ, ದೊಡ್ಡವಾದ ಕಲ್ಲುವನ್ನು ಬಂದಿದೆ, ಎಪ್ಸಿದ್ರೆ ಹೊರಗಡೆ ಬರಕ್ಕೆ ಕುಂತಿಲ್ಲ. ಎಲ್ಲರೂ ಸರೀರಿ ನೀವು. ಎಷ್ಟೋ ಜನರು ಪ್ರಯತ್ನ ಮಾಡಿದ್ರು, ಯಾರು ಜನರಿಂದನೇ ಸಾಧ್ಯ ಆಗಿಲ್ಲ ತೆಗೆಯೋದಕ್ಕೆ. ಹಜರತ್ ಅಲಿರು ಮುಂದೆ ಬಂದರು. ಬಂದಿದ್ದ ನಂತರ ಅಲ್ಲಾನ ಹುಕ್ಮನಿಂದ ಏನು ಮಾಡಿದ್ರು, ಅಲ್ಲಾನ ಹೆಸರು ತಗೊಂಡು ಒಂದೇ ಕೈನಿಂದ ಆ ದೊಡ್ಡವಾದ ಕಲ್ಲು ತೆಗೆದು ಹೊರಗಡೆ ಇಟ್ಟರು ಹಜರತ್ ಅಲಿ. ಯಾಕೆಂದ್ರೆ ಅಂಥದ್ದು ಶಕ್ತಿ ಹೊರಗಡೆ ಇತ್ತು, ಎಲ್ಲರಿಗೆ ಶಕ್ತಿ ಇರೋದಿಲ್ಲ. ಇದು ಅಲ್ಲಾಹನ ಸಂತರು, ಅಲ್ಲಾಹನ ಅನೇಕ ಭಕ್ತಾದಿಗಳು, ಸಹಾಬಾಕರನಲ್ಲಿ ಎಂಥದ್ದು ಶಕ್ತಿ ಇತ್ತು, ಇವತ್ತು ನಮ್ಮ ಯೋಚನೆ ಮಾಡೋದಷ್ಟು ನಮ್ಮ ಶಕ್ತಿ ಇಲ್ಲ. ಅಂಥದ್ದು ಅವ್ರ ಒಳಗೆ ಶಕ್ತಿ ಇತ್ತು, ದೇಹ ಒಳಗೆ. ಹಜರತ್ ಅಲಿಯವರು ಹೇಗೆ ಕಲ್ಲು ತೆಗಿಬೇಕಿತ್ತು, ಆ ಒಳಗಡೆ ಸುಂದರವಾದ ನೀರನ್ನು ಕೊಂಡು ಬಂತು. ಎಲ್ಲರೂ ಜನರು ನೀರು ಕುಡಿದ್ರು. ಕುಡಿದಿದ್ದ ನಂತರ ಹಜರತ್ ಅಲಿ ಏನು ಮಾಡಿದ್ರು, ಆ ಕಲ್ಲುವನ್ನು ತಗೊಂಡು ಸ್ವಲ್ಪ ಬಾಯಿ ಹೊರಗಡೆ ಇಟ್ಟರು, ಸ್ವಲ್ಪ ಬಾಯಿ ಮುಚ್ಚಿದ್ರು. ಏಕೆಂದರೆ ಬಂದಿರುವ ಜನರು ಪ್ರವಾಸದಲ್ಲಿ ಎಲ್ಲರೂ ನೀರು ಕುಡ್ಕೊಂಡು ಹೋಗಲಿ ಅಂತೂ ಹಾಗೆ ಇಟ್ಟಿದ್ರು. ಎಲ್ಲರೂ ಜನರು ನೀರು ಕುಡಿದ್ರು. ಆ ಬಹರಾ ರಾಹಿಬ್ ಯಹೂದಿ ಏನಿದ್ದ ಮೊದಲಿಗೆ ಓಡಿ ಬಂದಿದ ನಂತರ ಏನು ಪ್ರಶ್ನೆ ಮಾಡಿದ, ನೀವು ಪ್ರವಾದಿ ಅದೀರಾ, ನಿಮ್ಮ ಏನಾದರೂ ಪ್ರವಾದಿಯಾಗಿ ಬಂದಿದ್ದೀರಾ ನೀವು? ಅವ್ರು ಹೇಳಿದ್ರು ಹಜರತ್ ಅಲಿಯರು, ಇಲ್ಲ ನಾನು ಪ್ರವಾದಿ ಇಲ್ಲ. ಮತ್ತು ಯಹೂದಿ ಮನುಷ್ಯ ಪ್ರಶ್ನೆ ಮಾಡಿದ, ನೀವು ನಬಿ ಫರಿಷ್ಠ ಆಗಿ ಬಂದಿದ್ದೀರಾ? ನಾನು ಫರಿಷ್ಠ ಇಲ್ಲ. ಮತ್ತು ನೀವು ಯಾರು? ನಾನು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸನ್ ಪ್ರೀತಿಯ ಅಳಿಯ ನಾನು. ಏನೇ ದಾಮಾದ್ ಬೋಲ್ತೆ ಹೇ ನಾ ಉರ್ದು ಮೇ ದಾಮಾದ್, ठीक है, ನಾನು ಪ್ರೀತಿಯ ಅಳಿಯ, ಅವ್ರ ಪ್ರೀತಿಯ ಮಗಳಿನ ಗಂಡ ನಾನು ಅಳಿಯ ಇದ್ದೇನೆ. ಹೇಗೆ ಕೇಳಬೇಕಿತ್ತು. ಆ ರಾಹಿಬ್ ವ್ಯಕ್ತಿ ಏನು ಮಾಡಿದ, ನನಗೆ ಮೊದಲಿಗೆ ನಿಮ್ಮ ಕೈಯಲ್ಲಿ ಕೈ ಕೊಟ್ಟು ಮೊದಲಿಗೆ ಮುಸಲ್ಮಾನ್ ಮಾಡ್ರಿ ಅಂತ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಓದಿ ಮೊದಲಿಗೆ ಮುಸಲ್ಮಾನ್ ಆದ. ಹಜರತ್ ಅಲಿಯವರು ಆ ಮುಸಲ್ಮಾನ್ ಮಾಡಿದ ನಂತರ ಆ ಯಹೂದಿ ವ್ಯಕ್ತಿಗೆ ಕೇಳಿದ್ರು, ಯಾಕಪ್ಪ ನೀನು ಇಷ್ಟು ಸಮಯದಿಂದ ನೋಡಕ್ ಕುಂತಿದ್ಯಾ, ಯಾಕೆ ತಕ್ಷಣ ಮುಸಲ್ಮಾನ್ ಆಗಿಲ್ಲ? ಮುಂಚೆನೇ ಆಗಬೇಕಾಗಿತ್ತು, ಏಕೆ ಆಗಿಲ್ಲ ನೀನು ಮುಸಲ್ಮಾನ್? ಅವಾಗ ಆ ಬಹರಾ ರಾಹಿಬ್ ಏನಿದ್ದ, ಯಹೂದಿ ವ್ಯಕ್ತಿ ಏನಿದ್ದ, ಅವನು ಹೇಳಿದ ಏನಂತ, ಅಲಿ, ನಾನು ಮೊದಲಿಗಿನ ಪುಸ್ತಕದಲ್ಲಿ ಓದಿದ್ದೇನೆ, ಈ ಕಲ್ಲು ಫರಿಷ್ಠವ್ರು ಬಂದು ಎಬಸಬಹುದು, ಇಲ್ಲಾಂದ್ರೆ ಪ್ರವಾದಿ ಬಂದು ತೆಗಿಬಹುದು, ಇಲ್ಲಾಂದ್ರೆ ಪ್ರವಾದಿಯರ ಕುಟುಂಬಗಳಲ್ಲಿ ಯಾರಾದರೂ ಒಬ್ಬರು ಬಂದು ಕಲ್ಲು ತೆಗಿಬಹುದು ಅಂತ ನಾನು ಪುಸ್ತಕದಲ್ಲಿ ಓದಿದ್ದೇನೆ. ಅದೇ ಪ್ರಕಾರ ನೀವು ನನ್ನ ಸಮೀಪ ಬಂದಿದ್ದೀರಾ, ಅದು ಕಲ್ಲು ಹೇಗೆ ತೆಗಿಬೇಕಿತ್ತು, ನನ್ನ ಎಲ್ಲ ಶಕ್ತಿ ನೋಡಿದ ನಂತರ ಮುಸಲ್ಮಾನ್ ಆಗಿದ್ದೇನೆ. ನನ್ನ ನಿಯತಿತ್ತು, ನಾನು ಇದು ಕಲ್ಲು ಯಾರು ತೆಗಿತಾರೋ ಅವ್ರ ಕೈಯಲ್ಲಿ ಕೊಟ್ಟು ನಾನು ಮುಸಲ್ಮಾನ್ ಆಗ್ತೀನಿ. ಇವತ್ತು ನನ್ನ ಕಣ್ಣಿಂದ ನಾನು ನಿಮಗೆ ನೋಡಿದ್ದೇನೆ ಅಲ್ಲಿ, ಅದಕ್ಕೆ ನಾನು ಮುಸಲ್ಮಾನ್ ಆಗಿದ್ದೇನೆ. ನೋಡ್ರಿ ಹಜರತ್ ಅಲಿ ಏನು ಮಾಡಿದ್ರು, ಮೊದಲಿಗೆ ಕಣ್ಣಿನಿಂದ ನೀರನ್ನು ಬರಾಕ್ ಕುಂತಿದೆ, ತಳಗಡೆ ಬಿದ್ದು ಏನು ಮಾಡಿದ್ರು, ಅಲ್ಲಾಹನ ಶುಕ್ರ ಮಾಡಿದ್ರು. ಯಾ ಅಲ್ಲಾ, ನನ್ನ ಹೆಸರು ಮೊದಲಿನ ಪುಸ್ತಕನಲ್ಲಿ ಇದೆ ಅಂದರೆ ಯಾ ಅಲ್ಲಾ ನೀನು ಬಾಳು ರಹಿಮದಿಯಾ, ಬಾಳು ಕರಿಮದಿಯಾ ಅಂತೂ ಹಜರತ್ ಅಲಿಯರು ಅಲ್ಲಾಹನ ಕಡೆ ದುವಾ ಮಾಡಿದ್ರು. ಮತ್ತು ಬರ್ತಾ ಹೇಗಿದೆ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅದು ನೆಹರ್ವಾನ್ ಏನಿದೆ ಯುದ್ಧದಲ್ಲಿ ಹೋಗಿದ್ದ ನಂತರ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಮುಂಚೆ ಕೇಳಿದ್ರು ಏನಂತ, ಹುಜೂರ್ ಸಲ ಮುಂಚೆ ಹೇಳಿದ್ದಾರೆ, ಅಲಿ, ಈ ಯುದ್ಧದಲ್ಲಿ ನಿಮ್ಮ ಎಷ್ಟು ಜನರು ನಿಮ್ಮ ಜೊತೆ ಇದ್ದಾರೆ, 10 ಜನರು ಬಿಟ್ಟು ಬೇರೆ ಯಾರು ಜಾಸ್ತಿ ಸಾಯಂಗಿಲ್ಲ. ಯುದ್ಧದಲ್ಲಿ ನಿಮ್ಮ ಕಡೆ ಇರುವ ಜನರು ಅಷ್ಟೇ, ಎಷ್ಟು 10 ಜನರು ಅಷ್ಟೇ ಸಾಯ್ತಾರ, ಮರಣ ಹೊಂದಿರ್ತಾರ, ಶಹೀದ್ ಆಗ್ತಾರ. ಮತ್ತು ಆ ಕುಫಾರಿ ಕುರೇಶ್ ಏನಿದ್ದಾರೆ 10 ಜನರು ಓಡಿ ಹೋಗ್ತಾರ, ಉಳಿದಿದ್ರು ಎಲ್ಲರೂ ಸಾಯ್ತಾರ. ಇಷ್ಟಂತೂ ಮಾತನ್ನು ಹೇಳಿದ ನಂತರ ಅದೇ ಪ್ರಕಾರ ಯುದ್ಧ ಆಯಿತು. ಹಜರತ್ ಅಲಿ ಯುದ್ಧ ಆಗಿದ ನಂತರ ಯಾವ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಅದೇ ಪ್ರಕಾರ 10 ಜನರು ಶಹೀದಾದರು. 10 ಜನರು ಶಹೀದಾದರು, ಉಳಿದಿರುವ ಜನರು ಓಡಿ ಹೋದ್ರು ಅಂತಂಥದ್ದು ಯುದ್ಧದಲ್ಲಿ ಆಯಿತು. ಲಾಸ್ಟಿಗೆ ಏನಾಯಿತು, ಎಲ್ಲ ಜನರಿಗೆ ಜಮಾ ಮಾಡಕ್ಕೆ ಕುಂತಿದ್ರು. ಅದರ ಒಳಗೆ ಒಬ್ಬ ಇಬ್ನೆ ಮುಲ್ಜಮ್ ಅಂತಿದ್ದ. ಯಾರು? ಇಬ್ನೆ ಮುಲ್ಜಮ್. ಈ ವ್ಯಕ್ತಿ ನೋಡ್ರಿ, ಈ ವ್ಯಕ್ತಿ ಮಿಸ್ರಿನಿಂದ ಬಂದಿದ್ದ. ಎದಕ್ಕೆ? ಹಜರತ್ ಉಸ್ಮಾನೆ ಗನಿ ಅವರಿಗೆ
ಕೊಲೆ ಮಾಡೋದಕ್ಕೆ ಮಿಸ್ರಿಂದ ಸ್ವಲ್ಪ ಜನರು ಬಂದಿದ್ರು. ಆ ಜನರ ಒಳಗೆ ಇಬ್ನೆ ಮುಜ್ಲಿಂ ವ್ಯಕ್ತಿನ ಬಂದಿದ್ದ. ಆ ಸ್ವಲ್ಪ ದಿನ ಆಗಿದ ನಂತರ ಹಜರತ್ ಅಲಿಯವ್ರ ಜೊತೆ ಕೂಡಿ ಮುಸಲ್ಮಾನಾಗಿ ಅವ್ರ ಜೊತೆನೇ ಜೀವನ ಮಾಡ್ತಿದ್ದ ಆ ಇಬ್ನೆ ಮುಲ್ಜಮ್. ಯುದ್ಧನಲ್ಲಿನೇ ಬಂದಿದ್ದ ನಂತರ ಹಜರತ್ ಅಲಿ ರದಿಯಲ್ಲಾಹು ತಾಲಾನವರು ಎಲ್ಲ ಜನರನ್ನ ಯುದ್ಧ ಗೆದ್ದಿದ್ದಾರೆ. ಎಲ್ಲ ಸೇನೆಗಳು ಯಾ ಕುಫಾರಿ ಕುರೇಶರು ಸೋತಿ ಓಡಿ ಹೋಗಿದ್ರು. ಅವರು ವಸ್ತುಗಳು ತಗೊಂಡು ಬಂದು ಹಜರತ್ ಅಲಿ ಕೊಡ್ತಿದ್ರು. ಒಂದೊಂದು ವಸ್ತು ಕೊಡಾಕುತ್ತಿದ್ರು. ಅಲಿ ನಾನು ಈ ವಸ್ತು ತಗೊಂಡು ಬಂದಿದ್ದೀನಿ, ಈ ವಸ್ತು ತಗೊಂಡು ಬಂದಿದ್ದೀನಿ. ಎಲ್ಲರೂ ಸೇನೆಗಳು ಒಂದೊಂದು ವಸ್ತು ಹಜರತ್ ಅಲಿಗೆ ಕೊಡಾಕುಂತಿದ್ರು. ಹಜರತ್ ಅಲಿಯವರು ಎಲ್ಲಾರ್ದು ವಸ್ತುವನ್ನು ತಗೊಳಾಕುಂತಿದ್ರು. ಆ ಇಬ್ನೆ ಮುಲ್ಜಮ್ ವ್ಯಕ್ತಿ ಏನಿದ್ದ ಆ ವ್ಯಕ್ತಿ ಸಮೀಪ ಬಂದ. ಅಲಿ ನನಗೆ ಕಡಗ ಸಿಕ್ಕಿದೆ, ಕಡಗ ತಗೋರಿ. ಹಜರತ್ ಅಲಿಯವರು ಕಡಗ ತಗೊಂಡ್ರು. ನೋಡಿದ್ರು, ಬೇಡ, ಈ ಕಡಗ ನೀನೇ ಹಿಡ್ಕೊ. ಅಲಿ ಎಲ್ಲಾರ್ದು ನೀವು ವಸ್ತು ಹಿಸ್ಕೊಂಡಿದ್ದೀರಾ, ತಗೊಂಡಿದ್ದೀರಾ, ನನ್ನ ವಸ್ತು ಎದಕ್ಕೆ ತಗೊಳಕ್ ಕುಂತಿಲ್ಲ ನೀವು? ನಾನೇನು ಮಾಡಿದ್ದೀನಿ? ಏಕೆಂದ್ರೆ ಈ ಕಡಗನಿಂದ ನಿನ್ನ ಇಚ್ಛೆ ನೀವು ಪೂರ್ತಿವನ್ನು ಮಾಡುವುದಿಯಾ? ಇದು ನಿನ್ನ ಕಡೆನೇ ಇರಲಿ ಕಡಗ. ಅಲಿ ಏನು ಹೇಳಕ್ ಕುಂತಿದ್ದೀರಿ ನೀವು? ನಂದು ಏನು ಇಚ್ಛಿದೆ ಕಡಗನಿಂದ? ಹಜರತ್ ಅಲಿ ಹೇಳಿದ್ರು, ನಾನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಈ ಇಬ್ನೆ ಮುಲ್ಜಮ್ ವ್ಯಕ್ತಿ ಏನಿದ್ದಾನೆ ಈ ವ್ಯಕ್ತಿ ನಿಮಗೆ ಕೊಲೆ ಮಾಡ್ತಾನ, ಇದೇ ವ್ಯಕ್ತಿ ನಿಮಗೆ ಸಾಯಿಸ್ತಾನ. ನೀನೇ ನನಗೆ ಸಾಯಿಸವ, ನೀನೇ ನನಗೆ ಕೊಲೆ ಮಾಡುವ. ಈ ಕಡಗ ನೀನೇ ಇಟ್ಕೋ. ಆ ವ್ಯಕ್ತಿ ತಳಗಡೆ ಬಿದ್ದು ಮೊದಲಿಗೆ ಹಾಳಾಕ್ ಕುಂತಿದ್ದ. ಅಲಿ ನಾನು ನಿಮ್ಮ ಮೊದಲಿದ್ದೀನಿ, ನನಗೆ ಮೊದಲಿಗೆ ಸಾಯಿಸ್ಬಿಡ್ರಿ, ನನಗೆ ಕೊಲೆ ಮಾಡ್ರಿ, ನನ್ನ ಕೈ ಕಟ್ಟ ಮಾಡ್ರಿ. ಹಜರತ್ ಅಲಿ ಏನು ಹೇಳಿದ್ರು? ಇನ್ನೂ ನೀನು ನನಗೆ ಕೊಲೆ ಮಾಡಿಲ್ಲ. ಕಸಾಸ್ ಅಂದರೆ ಕೊಲೆ ಮಾಡಿದ ನಂತರ ಇನ್ನೊಬ್ಬನ ವ್ಯಕ್ತಿಗೆ ಕೊಲೆ ಮಾಡಬಹುದು. ನೀನು ನನಗೆ ಕೊಲೆ ಮಾಡಿಲ್ಲ, ಇನ್ನು ನಾನು ನಿನಗೆ ಹೇಗೆ ಕೊಲೆ ಮಾಡಬೇಕು? ನಾನು ನಿನಗೆ ಹೇಗೆ ಕೈ ಕಟ್ ಮಾಡಬೇಕು? ಇಲ್ಲ, ನಾನು ನಿನಗೆ ಕೊಲೆ ಮಾಡಂಗಿಲ್ಲ ಅಂತ ಹಜರತ್ ಅಲಿಯವರು ಬಿಟ್ಟರು. ಬಿಟ್ಟಿದ ನಂತರ ಮತ್ತು ಹಜರತ್ ಅಲಿ ಹೇಳಿದರು, ಯಾರು ಕುಫಾಗಿ ಹೋಗಿ ಜನರು ಸಂದೇಶವನ್ನು ಕೊಟ್ಟು ಬರ್ತಾರ, ನಾವು ಯಶಸ್ವಿ ಆಗಿದ್ದೀವಿ, ಯುದ್ಧವನ್ನು ಗೆದ್ದಿದ್ದೀವಿ ಅಂತ. ಅವಾಗ ಎಲ್ಲರೂ ಜನರಿಂದ ಮುಂಚೆ ಆ ಇಬ್ನೆ ಮುಲ್ಜಮ್ನ ಓಡಿ ಬಂದಿದ್ದ. ಹಜರತ್ ಅಲಿ ನಾನೇ ಹೋಗ್ತೀನಿ, ಕುಫಾಗೆ ನಾನೇ ಹೋಗಿ ಹೇಳ್ತೀನಿ ನಾವು ಯುದ್ಧ ಗೆದ್ದಿದ್ದೀವಿ ಅನ್ನೋದು. ಹಜರತ್ ಅಲಿ ಮತ್ತೆ ಹೇಳಿದರು, ನೀನೇ ಹೋಗ್ಬೇಕು, ಏಕೆಂದ್ರೆ ನಿನ್ನ ಉದ್ದೇಶ ನೀವು ಪೂರ್ತಿ ಮಾಡ್ಕೋಬೇಕಿಲ್ಲ. ಇಬ್ನೆ ಮುಲ್ಜಮ್ ವ್ಯಕ್ತಿಗೆ ಹಜರತ್ ಅಲಿ ಹೇಳಿದ್ರು, ನೀನೇ ಹೋಗ್ಬೇಕು. ಅಲಿ ಏನು ಹೇಳಕ್ ಕುಂತಿದ್ದೀರಾ? ಅಲಿ ಏನು ಹೇಳಕ್ ಕುಂತಿದ್ದೀರಿ ನೀವು? ನೀನೇ ಹೋಗ್ಬೇಕು, ನಿನ್ನ ಇಚ್ಛೆ ನೀವು ಪೂರ್ತಿ ಮಾಡಬೇಕಿಲ್ಲ ಅಲ್ಲಿ ಹೋಗಿದ ನಂತರ. ಮತ್ತು ಅಡ್ಕೊಂತ ಹೇಳಿದ, ಅಲಿ ನಾನು ನಿಮ್ಮ ಮುಂದದೀನಿ, ನನಗೆ ಕೊಲೆ ಮಾಡಿಬಿಡ್ರಿ, ನನಗೆ ಸಾಯಿಸ್ರಿ. ಇಲ್ಲ, ನಾನು ಈಗೇ ನಾನು ಹೇಗೆ ಕೊಲೆ ಮಾಡಬೇಕು? ಇಬ್ನೆ ಮುಲ್ಜಮ್ ಏನು ಮಾಡಿದ? ಕುಫಾಗೆ ಬಂದು ಎಲ್ಲ ಜನರಿಗೆ ಒದರಿ ಹೇಳಕ್ ಕುಂತಿದ್ದ, ನಾವು ನೆಹರಾನ್ನಲ್ಲಿ ಯುದ್ಧ ಗೆದ್ದಿದ್ದೀವಿ, ಎಲ್ಲರಿಗೂ ಹೇಳ್ಕೊಂಡು ಅಡ್ಡಾಡಕ್ ಕುಂತಿದ್ದ. ಆ ಅಡ್ಡಾಡೋದ ಸಂದರ್ಭದಲ್ಲಿ ಒಂದು ಮನಿನಿಂದ ಡೋಲ್, ತಬ್ಲಾ ಅಂತಾರಲ್ಲ, ತಬ್ಲಾ ಬಾರಿಸೋದು ಮತ್ತು ಹಾಡಿನ ಧ್ವನಿ ಬರಾಕ್ ಕುಂತಿತ್ತು. ಆ ಇಬ್ನೆ ಮುಲ್ಜಮ್ ವ್ಯಕ್ತಿ ಈ ಹಾಡಿನ ಧ್ವನಿ ಕೇಳಿ, ಇದು ಯಾರು ತಬ್ಲಾ ಬಾರಿಸಕ್ ಕುಂತಿದ್ದಾರ, ಹಾಡನ್ನು ಯಾರು ಹಾಡಕ್ ಕುಂತಿದ್ದಾರ, ಇದು ಈ ರೀತಿ ಬಾರಿಸಬಾರ್ದು, ಈ ರೀತಿ ಹೆಣ್ಮಕ್ಳು ಹಾಡಬಾರ್ದು, ಅವ್ರದ್ದು ಧ್ವನಿ ಹೊರಗಡೆ ಕೇಳಬಾರ್ದು, ಯಾರಿದು ಅಂತೂ ಮನೆ ಸಮೀಪ ಹೋಗಿ ಎಲ್ಲರಿಗೂ ಒದರಿ ಹೇಳಿದ, ಯಾರು ಒಳಗಡೆ ಹೊರಗಡೆ ಬಾರಿ. ಎಲ್ಲರೂ ಮನೆಯಿಂದ ಎಲ್ಲರೂ ಹೆಣ್ಣು ಮಕ್ಕಳು ಒಳ್ಳೆಯವಾದ ಬಟ್ಟೆ ಹಾಕೊಂಡು ಹೊರಗಡೆ ಬರಾಕ್ ಕುಂತಿದ್ದಾರೆ. ಓಡಿ ಎಲ್ಲರೂ ಹೊರಗಡೆ ಬಂದರು. ಬಂದಿದ್ದ ನಂತರ ಅಷ್ಟೇ ಸಂದರ್ಭದಲ್ಲಿ ಒಬ್ಬಕ್ಕೆ ಲಾಸ್ಟ್ ಹೆಣ್ಣುಮಗಳು ಕಿತಾಮ ಅಂತಿದ್ಲು. ಯಾರು? ಕಿತಾಮ. ಟೀಕೆ. ಆ ಹೆಣ್ಣುಮಗಳು, ಆಕಿ ಸೌಂದರ್ಯ ಅನ್ನೋದು ಎಷ್ಟು ಸುಂದರವಾದ ಇದೆ, ಆಕಿಗೆ ನೋಡಿದ್ರೆ ಎಲ್ಲರೂ ಹುಚ್ಚರಾಗ್ತಿದ್ರು, ಅಂಥದ್ದು ಸುಂದರವಾದ ಮುಖ ಆಕಿದು ಕಿತಾಮದು. ಆಕೆ ಹೇಗೆ ಹೊರಗಡೆ ಬಂದು ಲಾಸ್ಟಿಗೆ ಈ ಇಬ್ನೆ ಮುಲ್ಜಮ್ ಏನಿದ್ದ ನೋಡಿದ ತಕ್ಷಣ ಹುಚ್ಚಾದ. ಅಯ್ಯೋ, ಎಷ್ಟು ಸುಂದರವಾದ ಆಕಿ ಮುಖ ನೋಡಿದ್ರೆ ಎಷ್ಟು ಸೌಂದರ್ಯ ಇದೆ, ಎಷ್ಟು ಶಾಂತಿ ಸಿಕ್ತು ಮುಖ ನೋಡಿದ ನಂತರ. ಇಬ್ನೆ ಮುಲ್ಜಮ್ ದೀನನ್ನು ತಬ್ಲಿ ಕೊಡಕ್ಕೆ ಬಂದಿದ್ದಾನೆ, ಜನರಿಗೆ ಸಂದೇಶ ಕೊಡಕ್ಕೆ ಬಂದಿದ್ದ. ಹೇಗೆ ಹುಡುಗಿಗೆ ನೋಡಬೇಕಾಗಿತ್ತು, ಎಲ್ಲ ಮರೀದು ಏನು ಮಾಡಿದ್ದ, ಮೊದಲಿಗೆ ಪ್ರೀತಿ ಒಳಗೆ ಹುಚ್ಚಾದ. ಆ ಹುಡುಗಿಗೆ ಸೈಡ್ ಕರೆಸಿದ್ದ, ಇಲ್ಲಿ ಸೈಡ್ ಬಾರ್ರಿ, ನೀವು ನಿಮ್ಮ ಮದುವೆ ಆಗಿದೆ ಅಂತೂ ಇಬ್ನೆ ಮುಲ್ಜಮ್ ಆ ಕಿತಾಮಗೆ ಕೇಳಿದ. ಇಲ್ಲ, ನನ್ನ ಮದುವೆ ಆಗಿಲ್ಲ, ಇಚ್ಛೆ ಐತಿಲ್ಲ ನಿಮ್ಮದು ಮದುವೆ ಮಾಡ್ಕೊಳ್ಳೋದು. ನನ್ನ ಇಚ್ಛೆ ಇದೆ, ಆದರೆ ನನ್ನ ಮಹೇರು ಬಾಳು ಇವತ್ತಿಗಾಗಿ ಆ ಮಹೇರವನ್ನು ಯಾರೂ ಸರಿಯಾಗಿ ಮುಕ್ತಾಯ ಮಾಡಿಲ್ಲ, ಯಾರಿಗೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅದು ಮಹೇರು. ಆ ಇಬ್ನೆ ಮುಲ್ಜಮ್ ಏನು ತಿಳ್ಕೊಂಡ, ಅದು ಏನು ದೊಡ್ಡವಾದ ಮಹೇರ್ ಇರ್ಬೋದು, ಏನಾದರೂ ದುಡ್ಡು ಸಂಪತ್ತು ಹಣ ಕೇಳಿರ್ಬೋದು, ನಾನು ಕೊಡ್ತೀನಿ, ಅದ್ರಾಗೇನಿಲ್ಲ. ಏಕೆಂದರೆ ಹುಡುಗಿ ಮೇಲೆ ಆ ರೀತಿ ಹುಚ್ಚಾಗಿದ್ದ ಅವ, ಆ ಹೆಣ್ಣು ಮಗಳ ಮೇಲೆ, ಕಿತಾಮ ಮೇಲೆ. ನಿನ್ನ ಮಹೇರ ಏನು ಹೇಳು ನೀನು, ಅದು ನಾನು ಪೂರ್ತಿ ಮಾಡ್ತೀನಿ, ನನ್ನ ಕಡೆ ಶಕ್ತಿ ಇದೆ, ಇನ್ಶಾಲ್ಲ ನಾನು ಮಾಡ್ತೀನಿ ಅಂತೂ ಇಬ್ನೆ ಮುಲ್ಜಮ್ ಹೇಳಿದ ನಂತರ ಆ ಕಿತಾಮ ಹೆಣ್ಣು ಮಗಳು ಹೇಳಿದ್ರು ಏನಂತ, ನನ್ನ ಮಹೇರಿನ 3 ಕಂಡೀಷನ್ ಇದೆ. ಮೊದಲೇ ಕಂಡೀಷನು, ಇಷ್ಟು ದಿರ್ಹಂ ಸಂಪತ್ತು ಹಣ ಏನಿದೆ, ಇಷ್ಟು ದಿರ್ಹಂ ನನ್ನ ಮಹೇರಿನಲ್ಲಿ ಕೊಡಬೇಕು. ಆಯಿತು, ನಾನು ಕೊಡ್ತೀನಿ. ಎರಡನೇದು ಏನು ಕಂಡೀಷನ್, ಒಂದು ಸುಂದರವಾದ ಆಳು ನನ್ನ ತಳಗೆ ಕೆಲಸ ಮಾಡಬೇಕಾಕಿ. ಆಕಿ ಸುಂದರವಾದಿರಬೇಕು, ಸೌಂದರ್ಯ ಜಾಸ್ತಿ ಇರಬೇಕು, ಅಂಥದ್ದು ಹೆಣ್ಮಗಳು ನನ್ನ ತಳಗೆ ಕೆಲಸ ಮಾಡಬೇಕಾಕಿ. ಇದು ಮಹೇರಿನ 2ನೇ ಕಂಡೀಷನ್. ಇದು ನಾನು ಪೂರ್ತಿ ಮಾಡ್ತೀನಿ ಅಂತ ಇಬ್ನೆ ಮುಲ್ಜಮ್ ಹೇಳಿದ. 3ನೇ ನೋಡ್ರಿ ಕಂಡೀಷನ್, ಹಜರತೆ ಅಲಿಯರದು ಚಂಡ ನನ್ನ ಕಾಲಿನ ತಳಗೆ ತರಬೇಕು, ಹಜರತೆ ಅಲಿಗೆ ಕೊಲೆ ಮಾಡಬೇಕು. ಇದು 3ನೇದು ನನ್ನ ಮಹೇರು.
ಇದು 3 ಮಹರ್ ಯಾರು ಪೂರ್ತಿ ಮಾಡ್ತಾರ ನಾನು ಅವ್ರಿಗೆ ಮದುವೆ ಆಗ್ತೀನಿ ಅಂತ ಕಿತಾಮ ಹೆಣ್ಣು ಮಗಳು ಹೇಳಿದ್ದು. ಇದು ಆ ಇಬ್ನೆ ಮುಲ್ಜಮ್ ವ್ಯಕ್ತಿನಿಂದ ಇದು ಮಾತು ಕೇಳಿದ ನಂತರ 2 ನಾನು ಮಾಡಬಹುದು, 3ನೇದು ಭಾಳ ಕಠಿಣ ಇದೆ. ಹಜರತ್ ಅಲಿಗೆ ಯಾರು ಕೊಲೆ ಮಾಡ್ತಾರ? ಅವ್ರ ಪ್ರೀತಿಯ ಮಕ್ಕಳು ಹಜರತ್ ಹಸನ್ ಹುಸೇನ್ ಇದ್ದಾರೆ, ಅವ್ರ ಪ್ರೀತಿಯ ಹೆಂಡತಿ ಹಜರತ್ ಫಾತಿಮತು ಜಹರಾ ಅವರು ಇದ್ದಾರೆ, ಅವರು ತಂದೆ ಹೆಸರು ಹಜರತ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ, ಇಡೀ ಪ್ರವಾದಿ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಹಳೆಯರು ಇರು. ಇವರಿಗೆ ನಾನು ಹೇಗೆ ಕೊಲೆ ಮಾಡಬೇಕು? ಇಲ್ಲ, ಸಾಧ್ಯ ಇಲ್ಲ. ನೋಡಿ, ಯೋಚನೆ ಮಾಡು, ಯೋಚನೆ ಮಾಡು. ಅವಾಗ ಇಬ್ನೆ ಮುಲ್ಜಮ್ ಯೋಚನೆ ಮಾಡಿದ್ದ. ಹಜರತ್ ಅಲಿ ಹೇಳಿದ್ರು, ಈ ರೀತಿ ನಾನು ಒಂದು ಹುಡುಗಿನ ಪ್ರೀತಿಯಲ್ಲಿ ಹುಚ್ಚಾಗಿ ನಾನು ನಿಮಗೆ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು, ನನ್ನ ಹಣೆ ಬರದಲ್ಲಿ ಅದೇ ಇದೆಯಾ ಅಂತ ಇಬ್ನೆ ಮುಲ್ಜಮ್ ಒಪ್ಕೊಂಡ. ಆಯ್ತು, ನಾನು ಕೊಲೆ ಮಾಡಕ್ಕೆ ರೆಡಿ ಇದ್ದೀನಿ. ನೋಡ್ರಿ, ಹುಡುಗಿನ ಪ್ರೀತಿ ಒಳಗೆ ಹಜರತ್ ಅಲಿಗೆ ಕೊಲೆ ಮಾಡಕ್ಕೆ ರೆಡಿ ಆದ ಇಬ್ನೆ ಮುಲ್ಜಮ್. ಅಬ್ದುಲ್ ರಹಮಾನ್ ಇಬ್ನೆ ಮುಲ್ಜಮ್ ಒಂದು ಹೆಸರು, ಒಂದು ಪ್ರೀತಿ ಹುಡುಗಿಯಲ್ಲಿ. ಆ ಹುಡುಗಿಗೆ ಪಡ್ಕೋಬೇಕಂತೂ ಇಂಥದ್ದು ದೊಡ್ಡವಾದ ಅಲ್ಲಾಹನ ಖಾಸ ಭಕ್ತರು ಇವರು. ಹಜರತ್ ಅಲಿಯವರು ಇಡೀ ಪ್ರಪಂಚಕ್ಕೆ ಒಂದು ಅಮೀರ್ ಮುಕ್ಮಿನಾಗಿ ಬಂದಿದ್ದಾರೆ ಇವರು. ಇಂಥ ಅಲಿಯುಗೆ ಕೊಲೆ ಮಾಡಕ್ಕೆ ರೆಡಿ ಆಗಿದ್ದ ಒಂದು ಹುಡುಗಿನ ಪ್ರೀತಿಯಲ್ಲಿ. ಅವಾಗ ಇದು ಹೇಗೆ ಒಪ್ಕೋಬೇಕಾಗಿತ್ತು? ಆ ಕಿತಾಮ ಹೆಣ್ಣುಮಗಳು ಏನು ಮಾಡಿದ್ಲು? ನಿನ್ನ ಕಡೆ ಏನು ಕಡಗ ಇದೆ ಅದು ಕಡಗ ನನಗೆ ಕೊಡು, ಕಡಗ ನನಗೆ ಕೊಡು, ನಾನು ಕೊಲೆ ಮಾಡೋ ಸಂದರ್ಭದಲ್ಲಿ ನಿನಗೆ ಕೊಡ್ತೀನಿ ಹೊಳ್ಳಿ. ಹೇಗೆ ಕಡಗ ಕಿತಾಮ ಕೈಯಲ್ಲಿ ಕೊಡಬೇಕು ಹೆಣ್ಮಗಳಿನ ಕೈಯಲ್ಲಿ? ಧ್ವನಿ ಬಂತು, ಹಜರತ್ ಅಲಿಯವರು ಕೂಫಾನಲ್ಲಿ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಆ ಇಬ್ನೆ ಮುಲ್ಜಮ್ನ ಓಡಿ ಬಂದ. ನಾನು ಹಜರತ್ ಅಲಿಗೆ ಭೇಟಿ ಆಗಬೇಕು, ಮೊದಲಿಗೆ ಅವರಿಗೆ ಸಲಾಮ್ ಮಾಡಬೇಕು. ಓಡಿ ಬಂದಿದ್ದ ನಂತರ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಏನು ಮಾಡಿದ್ರು? ಮೊದಲಿಗೆ ಮಸ್ಜಿದ್ನಲ್ಲಿ ಹೋದರು, ತಹತುಲ್ ವಜು ಮತ್ತು ಶುಕ್ರಾನಿ ನಮಾಜ್ ಮಾಡಿದ್ರು. ನಮಾಜ್ ಮಾಡಿ ಬಂದಿದ್ದ ನಂತರ ಮಸ್ಜಿದ್ನಲ್ಲಿ ಎಲ್ಲರೂ ಜನರು ಕುಂತಿದ ನಂತರ ಹಮ್ದ್ ಸನಾ ಹೇಳಿದ್ರು. ಇಲ್ಲಿ ಒಂದು ಕಡೆ ಹಜರತ್ ಇಮಾಮಿ ಹಸನ್, ಒಂದು ಕಡೆ ಇಮಾಮಿ ಹುಸೇನ್ ಕುಂತಿದ್ದಾರೆ. ಹಜರತ್ ಇಮಾಮಿ ಹಸನ್ ಕಡೆ ಮುಖ ಮಾಡಿ ಕೇಳ್ತಾರಂತೆ, ಐ ನನ್ನ ಮಗನೇ ಹಸನ್, ಈ ತಿಂಗಳ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ದೊಡ್ಡ ಮಗನಿಗೆ ಕೇಳಕ್ ಕುಂತಿದ್ದಾರೆ, ಈ ತಿಂಗಳ ಶುರುವಾಗಿ ಎಷ್ಟು ದಿನ ಆಯಿತು? ಹಜರತ್ ಇಮಾಮಿ ಹಸನ್ ಹೇಳಿದ್ರು, ಅಪ್ಪಾಜಿ 13 ದಿನ ಆಯಿತು ಅಪ್ಪಾಜಿ. ಇಮಾಮಿ ಹುಸೇನ್ಗೆ ಕೇಳಿದ್ರು, ಐ ನನ್ನ ಮಗನೇ, ಇನ್ನೂ ಎಷ್ಟು ದಿನ ಉಳಿಯಿತು? ಇಮಾಮಿ ಹುಸೇನ್ ಹೇಳಿದ್ರು, ಅಪ್ಪಾಜಿ ಇನ್ನೂ 17 ದಿನ ಉಳಿದಿದ್ದೆ ಅಪ್ಪಾಜಿ. ಏಕಪ್ಪಾಜಿ ಎದಕ್ಕೆ ಕೇಳಕ್ ಕುಂತಿದ್ರಿ ನೀವು? ಏಕೆಂದರೆ ಇದೇ ನನ್ನ ಕೊನೆಯ ತಿಂಗಳ, ಈ ತಿಂಗಳಲ್ಲಿ ನಾನು ಉಳಿಯಂಗಿಲ್ಲ. ಈ ತಿಂಗಳಲ್ಲಿ ನಾನು ಅಲ್ಲಾಹನ ಬಾರಿನ ಹೋಗುತ್ತೇನೆ. ಇದೇ ತಿಂಗಳಲ್ಲಿ ನನ್ನ ಎಲ್ಲ ಮುಖ, ನನ್ನ ದೇಹ ರಕ್ತವನ್ನಾಗುತ್ತದೆ. ಹಜರತ್ ಅಲಿಯವರು ತನ್ನ ಮಕ್ಕಳಿಂದ ಅಳದೆ ಹೇಳಕ್ ಕುಂತಿದ್ರು, ಆಗುತ್ತದೆ, ಬಹಳ ಸಮೀಪ ಇದೆ, ದಿನ ಬಹಳ ಸಮೀಪ ಇದೆ, ಇಷ್ಟು ಹೇಳಕ್ ಕುಂತಿದ್ರು. ಮತ್ತು ಹಜರತ್ ಅಲಿಯವರು ಇಲ್ಲಿ ತನಕ ಹೇಳಿದ್ರು, ಆ ಕೊಲೆ ಮಾಡುವ ವ್ಯಕ್ತಿ ಬೇರೆ ಯಾರಿಲ್ಲ, ನಮ್ಮ ಸಮೀಪನೇ ಇದ್ದಾನೆ, ನಮ್ಮ ಜೊತೆನೇ ಇದ್ದಾನೆ, ನಮ್ಮ ಜೊತೆ ಕುಂತು ಊಟ ಮಾಡ್ತಿದ್ದ, ಹೇಳ್ತಿದ್ದ, ನಮ್ಮ ಜೊತೆ ಅಡ್ಡಾಡ್ತಿದ್ದ, ನಮ್ಮ ಜೊತೆ ಮಾತಾಡ್ತಿದ್ದ. ಅದೇ ವ್ಯಕ್ತಿ ನಮ್ಮ ಜೊತೆ ಇರೋ ವ್ಯಕ್ತಿ ನಮಗೆ ಕೊಲೆ ಮಾಡುತ್ತಾನೆ. ಇಬ್ನೆ ಮುಲ್ಜಮ್ ವ್ಯಕ್ತಿ ಅಲ್ಲೇ ಇದ್ದ. ಮತ್ತು ಮುಂದೆ ಬಂದಾವು, ಅಲ್ಲಿ ನನ್ನ ಮೇಲೆ ನಿಮ್ಮ ಗಮನ ಇರಬಹುದು, ನನ್ನಿಂದ ಏನಾದ್ರೆ ಕೆಲಸ ಆಗ್ಬೇಕಂದ್ರೆ ನನಗೆ ಕ್ಷಮೆ ಮಾಡ್ರಿ ಹಜರತ್ ಅಲಿ, ಈಗೇ ನನಗೆ ಕೊಲೆ ಮಾಡ್ರಿ ಹಜರತ್ ಅಲಿ. ಹಜರತ್ ಅಲಿ ಏನು ಮಾಡಿದ್ರು? ನಾನು ಕೊಲೆ ಮಾಡಿದ್ದಿಲ್ಲ, ನಾನು ಹೇಗೆ ನಿನಗೆ ಕೊಲೆ ಮಾಡಬೇಕು? ನೀನು ಇನ್ನೂ ಪಾಪನೆ ಮಾಡಿಲ್ಲ, ಅದು ನಾನು ಹೇಗೆ ನಿನ್ನಿಂದ ಬದಲಾ ತಗೋಬೇಕು ನಾನು? ಹಜರತ್ ಅಲಿ ಹಾಗೆ ಬಿಟ್ರು. ಇಲ್ಲಿ ಕಿತಾಮ ಹೆಣ್ಣು ಮಗಳು ಇಲ್ಲಿ ಏನು ಮಾಡಲಿಕ್ಕೆ ಚೂರಿ ಏನು ಹಿಸ್ಕೊಂಡಿದ್ಲು ಕಡಗ, ಆ ಕಡಗ ತಗೊಂಡು ಆ ಕಡಗದು ಮುಂದೆ ಏನು ಚೂಪು ಇರ್ತಿತ್ತಿಲ್ಲ, ಆ ಚೂಪಿನ ಸಮೀಪ ವಿಷ ಹಚ್ಚಿ ಇಟ್ಟಿದ್ದಕ್ಕೆ ವಿಷವನ್ನು ಹಚ್ಚಾಕೊಂತಿದ್ಲು. ಏಕೆಂದ್ರೆ ಇಬ್ನೆ ಮುಲ್ಜಮ್ ಇದ್ದಾನೆ, ಸರಿಯಾಗಿ ಏನಾದ್ರೆ ಚೂರಿ ತಗೊಂಡು ಹೊಡೆದಿಲ್ಲ ಅಂದರೇನೆ, ಸ್ವಲ್ಪ ಚೂರಿ ಹೋಗಿದ್ರೇನೆ ಇಡೀ ದೇಹ ಒಳಗೆ ವಿಷ ಹೋಗಬೇಕು. ಚೂರಿನಿಂದ ಸತ್ತಿದ್ಲ ಅಂದ್ರೆ ವಿಷನಿಂದನೇ ಸಾಯ್ಬೇಕು ಹಜರತ್ ಅಲಿ. ಅಂತಾದು ಪ್ಲಾನಿಂಗ್ ಮಾಡಿ ಚೂರಿ ಮುಂದೆ ಏನು ವಿಷ ಹಚ್ಚಾಕುತ್ತಿದ್ದು ಕಿತಾಮ ಹೆಣ್ಣುಮಗಳು. ನೋಡ್ರಿ ಎಂತ ದುಶ್ಮನ್ ಇದ್ರು ಹಜರತ್ ಅಲಿ ಅವ್ರದ್ದು. ಸಾಯಿಸೋರು ಬೇರೆ ಯಾರಿಲ್ಲ, ನಮ್ಮ ಮುಸಲ್ಮಾನ್ ಜನರು ಇದ್ರು. ಆ ಮುಸಲ್ಮಾನ್ ವ್ಯಕ್ತಿ ಇದ್ದ, ಬರೀ ಹುಡುಗಿನ ಪ್ರೀತಿಯಲ್ಲಿ ಹುಚ್ಚನಾಗಿ ಸಾಯ್ಸಕ್ಕೆ ರೆಡಿ ಆಗಿದ್ದ. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಮನೆಯಲ್ಲಿ ಬಂದರು, ಊಟ ಮಾಡಿದ್ರು, ತನ್ನ ಮಕ್ಕಳಿಗೆ ತಿಳ್ಸಾಕೊಂಡಿದ್ರು, ನನ್ನ ಮಕ್ಕಳು ಏನಾದ್ರೆ ಕಷ್ಟ ಬಂದ್ರೆ ತಾಳ್ಮೆ ಮಾಡ್ರಿ, ಬೇಜಾರ ಬೇಡ್ರಿ. ಕನಸು ಹೇಳ್ತಾರಂತೆ, ನಾನು ಕೊನೆಯ ರಾತ್ರಿ ನಂದು, ನಾನು ಉಳಿಂಗಿಲ್ಲ, ನಾನು ಹೋಗುತ್ತೇನೆ, ಬಿಟ್ಟು ಹೋಗುತ್ತೇನೆ ಅಂತೂ ಹಜರತ್ ಅಲಿಯರು ಅಳಕೊಂತ ಮತ್ತೆ ಎಲ್ಲಿ ಬಂದರು? ಮಸಜಿದ್ನಲ್ಲಿ ಬಂದರು. ರಾತ್ರಿ ಸಮಯ ಆಗಿದೆ, ನಾನು ಹೋಗಿ ಸ್ವಲ್ಪ ಅಲ್ಲಾಹನ ಕಡೆ ಹೋಗಿ ದುವಾ ಮಾಡುತ್ತೇನೆ, ಜಿಕ್ರ್ ಮಾಡುತ್ತೇನೆ, ಅಲ್ಲಾಹನ ಪ್ರಾರ್ಥನೆ ಮಾಡಿ ಬರುತ್ತೇನೆ ಅಂತೂ ಹಜರತ್ ಅಲಿಯರು ಮಸ್ಜಿದ್ನಲ್ಲಿ ಬಂದರು. ಬಂದಿದ್ದ ನಂತರ ಹೊರಗಡೆ ಎಲ್ಲರೂ ಜನರು ನಿಂತಿದ್ದಾರೆ, ಸಿಪಾಯಿಗಳು ಸೇನೆಗಳು ನಿಂತಿದ್ದಾರೆ. ಹಜರತ್ ಅಲಿ ಕೇಳಿದ್ರು, ಯಾಕೆ ನಿಂತಿದ್ದೀರಾ? ನಿಂದಿರೋದು ಕಾರಣ ಏಕೆ? ಆವಾಗ ಎಲ್ಲರೂ ಸಿಪಾಯಿಗಳು ಸೇನೆಗಳು ಹೇಳಿದ್ರು, ನಿಮ್ಮ ಸೇವೆ ಮಾಡೋದಕ್ಕೆ, ನಿಮ್ಮ ರಕ್ಷಣೆ ಮಾಡೋದಕ್ಕೆ ನಾವು ನಿಂತಿದ್ದೀವಿ, ನಿಮಗೆ ಯಾರು ಬಂದು ಕೊಲೆ ಮಾಡಬಾರ್ದು. ಹಜರತ್ ಅಲಿ ಏನು ಹೇಳಿದ್ರು? ಹಣೆ ಬರಹದಲ್ಲಿ ಸಾವು ಇದೆ ಅಂದರೆ ಸಾವು ಬಂದೇ ಬರ್ತಿದೆ, ಸಾವುಕ್ಕಿಂತ ಜಾಸ್ತಿ ಕಾಪಾಡುವ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ, ಅವನು ನನಗೆ ಕಾಪಾಡುತ್ತಾನೆ, ನಾನು ಯಾಕೆ ಹೆದರಬೇಕು? ಹೋಗ್ರಿ ಮನೆಯಲ್ಲಿ ಆರಾಮ್ ಮಾಡಿ ಹೋಗ್ರಿ ನೀವು,
ನಿಮ್ಮ ರಕ್ಷಣೆ ನಿಮ್ಮ ಸೇವೆ ನನಗೆ ಬೇಡ, ಅಲ್ಲಾಹ್ ನನ್ನ ರಕ್ಷಣೆ ಮಾಡುತ್ತಾನೆ, ಅಲ್ಲಾಹ್ ನನಗೆ ರಕ್ಷಣೆ ಮಾಡುವ ಇದ್ದಾನೆ, ನಾನು ಇದಕ್ಕೆ ಭಯ ಪಡ್ಕೋಬೇಕು, ಹೋಗ್ರಿ ನೀವು ಹಳ್ಳಿ ಹೋಗ್ರಿ ನೀವು. ಹಜರತ್ ಅಲಿಯವರು ಸೇನೆಗಳಿಗೆ ಹಳ್ಳಿ ಕಳಿಸಿದ್ರು. ಇಲ್ಲಿ ನೋಡಿದ್ರೆ ಇಬ್ನೆ ಮುಲ್ಜಮ್ ಮತ್ತು ಶಬೀಬ್ ಬಹೆರಾ ಮತ್ತು ಇನ್ನೊಬ್ಬರ ಹೆಸರು ತಗೊಂಡಿದ್ದಾರೆ ಶಜഈ ಖಾರ್ಜಿ ಅಂತ ಇದೆ. ಇವರು 3 ಮಂದಿ ತಯಾರಾಗಿದ್ರು ಹಜರತ್ ಅಲಿಗೆ ಕೊಲೆ ಮಾಡೋದಕ್ಕೆ. 3 ಮಂದಿ ಇವರು ಹೇಗೆ ಕೊಲೆ ಮಾಡಕ್ಕೆ ರೆಡಿ ಆಗಬೇಕಿತ್ತು. ಆಗಿದ ನಂತರ ಇಲ್ಲಿ ಎಲ್ಲರೂ ಇವರು ಕುತ್ಕೊಂತು ಶರಾಯಿ ಕೊಡಕ್ಕೆ ಕುಂತಿದ್ದಾರೆ. ರಾತ್ರಿ ಸಮಯದಲ್ಲಿ ಶರಾಯಿ ಕುಡಿದು ಕಿತಾಮ ಮನೆಯಲ್ಲಿ ಮಲಗಿದ್ದಾರೆ. ಹಜರತ್ ಅಲಿ ಮಸೀದ್ನಲ್ಲಿ ಬಂದಿದ್ದಾರೆ. ಬಂದು ವಜೂ ಮಾಡಿ ನಮಾಜ್ ಮಾಡಕ್ಕೆ ಕುಂತಿದ್ರು. ನಮಾಜ್ ಮಾಡಿದ ನಂತರ ಅಕ್ಕಪ್ಪಲ್ಲಿ ನೋಡಿದಾಗ, ಯಾಕೆ ನನಗೆ ಕೊಲೆ ಮಾಡುವ ಇನ್ನೂವರೆಗಾಗಿ ಬಂದಿಲ್ಲ ನನಗೆ ಕೊಲೆ ಮಾಡುವ, ಎಲ್ಲ ಹೋಗಿದ್ದಾನೆ, ಇನ್ನೂವರೆಗೆ ಬಂದಿಲ್ಲ ಯಾಕೆ? ಹಜರತ್ ಅಲಿ ಅಕ್ಕಪಕ್ಕದಲ್ಲಿ ನೋಡ್ತಿದ್ರು, ಯಾರು ಬರಕ್ಕೆ ಕುಂತಿದ್ದಿಲ್ಲ, ಯಾರು ಕಂಡು ಬಂದಿಲ್ಲ. ಹಜರತ್ ಅಲಿಯವರು ನಮಾಜ್ ಮಾಡೋ ಸಂದರ್ಭ ಎಷ್ಟು ಸಮಯ, ಬೆಳಗಿನ ಜಾವ ಸಮಯ ಬಂತು, ಬೆಳಗಿನ ಅಜಾನ ಸಮಯ ಆಯಿತು. ಆಗಿದ್ದ ನಂತರ ಇಲ್ಲಿ ಕಿತಾಮ ಅವರು ಶರಾಯಿ ಕುಡಿದು ಮಲಗಿದ್ದಾರೆ. ಇಬ್ನೆ ಮುಲ್ಜಮ್ ಮತ್ತು ಇಬ್ಬರು ಜನರು ಖಾರ್ಜಿ ಶಜঈ ಎಲ್ಲರೂ ಕೂಡಿ ಮಲಗಿದ್ದಾರೆ. ಇವರು ಕಿತಾಮ ಮೊದಲಿಗೆ ಎಬ್ಸಿದ್ರು, ಜಲ್ದಿ ಹೋಗ್ರಿ, ಕೊಲೆ ಮಾಡಿ ಹೋಗ್ರಿ, ಹೆಣ್ಣು ಮಗಳು ನೋಡ್ರಿಕಿ, ಮೊದಲಿಗೆ ಹೋಗ್ರಿ, ಕೊಲೆ ಮಾಡಿ ಹೋಗ್ರಿಕಿ ಹಜರತ್ ಅಲಿ ಅವರಿಗೆ, ಇಲ್ಲಾಂದ್ರೆ ಎಲ್ಲರೂ ಬೆಳಗ್ಗೆ ನಮಾಜ್ಗೆ ಬರ್ತಾರ ಮಸೀದ್ನಲ್ಲಿ, ಹೋಗಿ ಮೊದಲಿಗೆ ಕೊಲೆ ಮಾಡಿ ಹೋಗ್ರಿ ಅವರಿಗೆ. ಅವರು 3 ಮಂದಿ ಬಂದರು. ಬಂದಿದ ನಂತರ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಬೆಳಗಿನ ಅಜಾನ್ ಕೊಟ್ಟರು. ಅಲ್ಲಾಹು ಅಕ್ಬರ್ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಹಯ್ಯ ಅಲಾ ಸ್ವಲಾ ಹಯ್ಯ ಅಲಲ್ ಫಲಾ ಅಸ್ಸಲಾತು ಖೈರುಂ ಮಿನನ್ ನಾಮ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಲಾ ಇಲಾಹ ಇಲ್ಲಲ್ಲಾಹ್ ಅಜಾನ್ ಕೊಟ್ಟಿದ ನಂತರ ಇವರು 3 ಮಂದಿ ಏನು ಬಂದಿದ್ರು. ಮೊದಲೇ ವ್ಯಕ್ತಿ ಏನು ಮಾಡಿದ್ದ, ಚೂರಿ ತಗೊಂಡು ಹೊಡೆದಿದ್ದ, ತಪ್ಪಿ ಗಾಡಿಗೆ ಬಿತ್ತದು, ತಳಗಲಿ ಬಿತ್ತು, ಕ್ಯಾನ್ಸಲ್ ಆಯ್ತು. ಮತ್ತು 2ನೇ ವ್ಯಕ್ತಿ ಅವನೇ ಚೂರಿ ತಗೊಂಡು ಹೊಡಿದ, ಅವನದು ಸರಿಯಾಗಿ ಹೋಗಿ ಹೊಡ್ತಾ ಬಿದ್ದಿಲ್ಲ, ಕದಗೆ ಬಿತ್ತು, ತಳಗೆ ಬಿತ್ತು. ಈಗ ಇಬ್ನೆ ಮುಲ್ಜಮಿನ ಸಮಯ ಬಂತು. ಇಬ್ನೆ ಮುಲ್ಜಮ್ಗೆ ಏನು ಹೇಳಿದ್ರು, ನೀವು ಒಳಗಡೆ ಹೋಗಿ ಅಲ್ಲೇ ಒಂದು ಮೂಲ್ಯ ಸಂದೂರಿಯಲ್ಲಿ ಮುಚ್ಚಿ ಕುಂದ್ರು ನೀನು. ಅವ್ರು ಹೇಗೆ ನಮಾಜ್ ಮಾಡ್ತಿರ್ತಾರ ಅವ್ರಿಗೆ ಚೂರಿ ಒಂದು ಹಾಕ್ಬಿಡು, ಚೂರಿ ತಗೊಂಡು ಸಾಯಿಸ್ಬಿಡು. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಅಜಾನ್ ಮಾಡಿ ಅಜಾನ್ ಒಂದು ಕೊಟ್ಟು ಮಸೀದ್ನಲ್ಲಿ ಬಂದರು. ರಕಾತ್ ಅಲ್ಲಾಹು ಅಕ್ಬರ್ ಸುನ್ನತಿನ 2 ರಕಾತ್ ನಮಾಜ್ ಕಟ್ಟಿದ್ದಾರೆ. ನಮಾಜ್ ಮಾಡಕ್ಕೆ ಕುಂತಿದ್ದಾರೆ. ಅಲ್ಲಾಹನ ಪ್ರೀತಿಯಲ್ಲಿ ನಮಾಜ್ನಿದ್ದಾರೆ. ಇವತ್ತು ನಮಗೆ ಯಾರಾದರೂ ಹೊರಗಡೆ ಗನ್ನ ತಗೊಂಡು ನಿಂತಿದ್ದಾರಪ್ಪ ಅಂದರೆ ನಾವು ಹೆಜ್ಜೆ ದೂರು ರೂಮಿಂದ ಹೊರಗಡೆ ಬರಂಗಿಲ್ಲ ನಾವು. ಇವತ್ತು ನಮ್ಮ ಹಜರತ್ ಅಲಿಯರಿಗೆ ಗೊತ್ತಿದೆ ಕೊಲೆ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ ಅನ್ನೋದು. ಚೂರಿ ತಗೊಂಡು 2 ಸಾರಿ ಹೊಡೆದಿದ್ರು, ಧ್ವನಿ ಕೇಳಿದ್ದಾರೆ, ಆದರೆ ಅಲ್ಲಾಹನ ಪ್ರೀತಿ ಒಳಗಿದ್ರು. ಹಜರತ್ ಅಲಿ ರದಿಯಲ್ಲಾಹು ಅನ್ಹು ನಮಾಜ್ಗೆ ಅಲ್ಲಾಹು ಅಕ್ಬರ್ ನಿಂತಿದ್ರೆ ಮೊದಲೇ ರುಕೂನಲ್ಲಿ ಹೋಗಿದ್ದಾರೆ. ಹೋಗಿದ ನಂತರ ಸಜ್ದಾನಲ್ಲಿ ಹೋಗಿದ್ದಾರೆ. ಹೇಗೆ ಹೋಗಬೇಕಿತ್ತು, ಇಬ್ನೆ ಮುಲ್ಜಮ್ ಏನಿದ್ದ ಮೊದಲಿಗೆ ಚೂರಿ ತಗೊಂಡು ಹಜರತ್ ಅಲಿಯವರು ಇಲ್ಲಿ ದುಂಬ ಏನಿದೆ, ದುಂಬದ ಹಿಂದಿನ ಮಾಡಿದ್ದ ಚೂರಿ ತಗೊಂಡು ಹೊಡೆದ್ಬಿಟ್ಟ ಹಜರತ್ ಅಲಿಯವರಿಗೆ. ನಮಾಜ್ನಲ್ಲಿ ನಿಂತಿದ್ದಾರೆ ಹಜರತ್ ಅಲಿಯವರು. ನೋಡ್ರಿ ಎಷ್ಟರು ಅವರಿಗೆ ಗೊತ್ತಿಲ್ಲ, ಎಷ್ಟು ದರಿದ್ರಾಗಿರಬಹುದು ಆ ಜನರು, ಆ ಪ್ರೀತಿ ಒಳಗೆ ಎಷ್ಟು ಹುಚ್ಚಾಗಿರಬಹುದು. ಹಜರತ್ ಅಲಿಯವರು ನಮಾಜ್ನಲ್ಲಿ ಮಸಜಿದ್ನಲ್ಲಿ ನಿಂತಿದ್ದಾರೆ, ನಮಾಜ್ ಮಾಡಕ್ಕೆ ಕುಂತಿದ್ದಾರೆ. ಅಷ್ಟು ಭಯ ಇಲ್ಲ, ನಾನು ಮಸೀದ್ನಲ್ಲಿ ಬಂದಿದ್ದೀನಿ, ಹೇಗೆ ಕೊಲೆ ಮಾಡಬೇಕು ಅನ್ನೋದು. ಅಷ್ಟು ಹುಚ್ಚಾಗಿದೆ ಆ ಹುಡುಗಿನ ಪ್ರೀತಿ ಒಳಗೆ. ಬಂದು ಚೂರಿದನ್ನು ಹೇಗೆ ಹೊಡಿಬೇಕಿತ್ತು. ಹಜರತ್ ಅಲಿಯವರು ಇಡೀ ದೇಹ ರಕ್ತ ಆಗಿದೆ, ತಳಗಳು ಬಿದ್ದಿದ್ದಾರೆ ಹಜರತ್ ಅಲಿಯವರು. ಆ ಇಬ್ನೆ ಮುಲ್ಜಮ್ ಒದರ್ಕೊಂಡು ಓಡಾಡಿದ್ದ, ಹಜರತ್ ಅಲಿಗೆ ಕೊಲೆ ಮಾಡಿದ್ರು, ಹಜರತ್ ಅಲಿಗೆ ಕೊಲೆ ಮಾಡಿ ಚೂರಿ ತಗೊಂಡು ಹೊಡಿದ್ರು. ಇದು ಹೇಗೆ ಮಾತು ಕೇಳಬೇಕಿತ್ತು. ಹಜರತ್ ಇಮಾಮಿ ಹಸನ್ ಹುಸೇನ್ ಓಡಿ ಬರಾಕೊಂತಿದ್ದಾರೆ, ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ. ಹಜರತ್ ಇಮಾಮಿ ಹಸನ್ ಓಡಿ ಬರಾಕೊಂತಿದ್ದಾರೆ, ಅಪ್ಪಾಜಿ ಅಪ್ಪಾಜಿ ಅಂತ. ಹೇಗೆ ಬರಬೇಕಿತ್ತು. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ದೇಹ ಎಲ್ಲ ರಕ್ತ ಆಗಿದೆ, ಇದು ಎಲ್ಲ ದಾಡಿ ರಕ್ತನಲ್ಲಿ ಸೋರಾ ಕುಂತಿದೆ. ಹಜರತ್ ಅಲಿಯರು ದಾಡಿ ಹೇಳಿದ್ರು, ನನ್ನ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂಚೆ ಹೇಳಿದ್ರು, ಅಯ್ಯ ಅಲಿ, ನಿನ್ನ ಮುಖ ನಿನ್ನ ದೇಹ ಎಲ್ಲ ರಕ್ತ ಆಗುತ್ತಿದೆ, ನಾನು ಆ ಉದ್ದೇಶದ ಪ್ರಕಾರ ಇವತ್ತು ನನ್ನ ಕಣ್ಣಿಂದ ನಾನು ಅದು ಕೆಲಸ ನೋಡಿದ್ದೇನೆ. ಹಜರತ್ ಅಲಿಗೆ ಚುಚ್ಚಿದಿದೆ ಎಲ್ಲ, ಚೂರಿ ತಗೊಂಡು ಹೊಡೆದಿದ್ದೆ ಅದೇ ರೀತಿ ಮಾತಾಡಕೊಂಡಿದ್ದಾರೆ. ನನ್ನ ಇಚ್ಛೆ ಪೂರ್ತಿ ಆಯಿತು, ಅದೇ ರೀತಿ ಕೊಲೆ ಮಾಡಿದ್ದಾರೆ. ಹಜರತ್ ಇಮಾಮಿ ಹಸನ್ ಹುಸೇನ್ ಕುಂತಿದ್ದಾರೆ, ಅಪ್ಪಾಜಿ ಏನಾಗಿದೆ, ಅಪ್ಪಾಜಿ ಏನಾಗಿದೆ. ನೋಡ್ರಿ ಎಂಥದ್ದು ಸಮಯ ಬಂದಿದೆ ಹಜರತ್ ಅಲಿ ಅವರಿಗೆ. ಈ ರೀತಿ ಹಜರತ್ ಅಲಿಗೆ ಪ್ಲಾನಿಂಗ್ ಮಾಡಿ ಕೊಲೆ ಮಾಡಿದ್ರು ಹಜರತ್ ಅಲಿ. ಈ ರೀತಿ ಚೂರಿ ಹಾಕಿದ್ರು ಹಜರತ್ ಅಲಿ ರದಿಯಲ್ಲಾಹು ಅನ್ಹು. ಹಾಕಿದ ತಕ್ಷಣ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಮತ್ತು ಹಜರತ್ ಹುಸೇನ್ ಬಂದು ತೊಡಿಯಲ್ಲಿ ಮಲಗಿಸ್ಕೊಂಡು, ಅಪ್ಪಾಜಿ ಯಾರಿಗೆ ನಿಮಗೆ ಕೊಲೆ ಮಾಡಿದ್ದು, ಅಪ್ಪಾಜಿ ಹೇಳ್ರಿ. ಆ ಇಬ್ಬರು ಜನರು ಏನಿದ್ರು ಅವರು ಓಡಿ ಬಂದಿದ್ರು. ಹೇಗೆ ಖಾರ್ಜಿ ಆ ವ್ಯಕ್ತಿ ಬರಬೇಕು, ಶಜঈ ಖಾರ್ಜಿ ಬಂದಿದ ನಂತರ ಎಲ್ಲರೂ ಜನ ಕೇಳಿದ್ರು, ನೀನೇ ಕೊಲೆ ಮಾಡಿದೇನು? ಆ ವ್ಯಕ್ತಿ ನಾನು ಇಲ್ಲ ಅಂತ ಹೇಳಾಕೊಂತಿದ್ದ, ಆದರೆ ನ್ಯಾಯ ಅಂತ ಬಂದ್ಬಿಟ್ಟು, ನಾನೇ ಚೂರಿ ತಗೊಂಡು ಹೊಡೆದಿದ್ದೀನಿ. ಎಲ್ಲರೂ ಜನ ಕೂಡಿ ಆ ವ್ಯಕ್ತಿಗೆ ಹೊಡಿದ್ರು, ಅವನಿಗೆ ಸಾಯಿಸಿದ್ರು. ಇಲ್ಲಿ ಇಬ್ನೆ ಮುಲ್ಜಮ್ ಚೂರಿ ಹೊಡಿದು ಏನು ಮಾಡಿದ್ದ, ಒಳಗಡೆ ಹೋಗಿ ಮನೆಯಲ್ಲಿ ಕುಂತಿದ್ದಾನೆ. ಅವ್ನು ದೊಡ್ಡ ತಮ್ಮ ಏನು ನೀನೇ ಕೊಲೆ ಮಾಡಿ ಬಂದಿದ್ಯಾ,
ಅವನು ಇಬ್ನೆ ಮುಲ್ಜಮ್ ಹೇಳಕ್ ಕುಂತಿದ್ದೆ, ಇಲ್ಲ ನಾನು ಕೊಲೆ ಮಾಡಿಲ್ಲ. ಅದು ಹೇಳಕ್ ಕುಂತಿದ್ದ, ನಾಳೆ ಏನು ಬಂತು, ಹಾ ನಾನೇ ಕೊಲೆ ಮಾಡಿದ್ದೇನೆ ಹಿಡ್ಕೊಂಡು. ಮತ್ತು ಹಜರತೆ ಅಲಿಯವರಿಗೆ ಬಾರ್ಗ ನಿಂತ್ಕೊಂಡು ಹೋದ್ರು. ಹೋಗಿದ ತಕ್ಷಣ ಹಜರತೆ ಅಲಿಗೆ ತೋರಿಸಿದ್ರು, ಅಂಥದ್ದು ಏನು ನಾನು ನಿನಗೆ ನೋವು ಕೊಟ್ಟಿದ್ಯಾ, ಅಂಥದ್ದು ಏನು ನಾನು ನಿನಗೆ ಸಮಸ್ಯೆ ಮಾಡಿದ್ದೆ, ನಾನು ಏನು ನಾನು ನಿನಗೆ ಬೈದಿದ್ದೆ, ನಾನು ಅಂಥದ್ದು ಏನು ನಿನಗೆ ನಾನು ಹೇಳಿದ್ದೇನೆ, ಯಾಕೆ ನನಗೆ ಕೊಲೆ ಮಾಡಿದ್ದೆ ನೀನು. ಎಲ್ಲರೂ ಜನರು ಏನು ಹೇಳಕ್ಕೊಂತಿದ್ರು, ಅಲಿ ಒಂದು ಅನುಮತಿ ಕೊಡ್ರಿ, ನಾವು ಕೊಲೆ ಮಾಡ್ತೀವಿ. ಹಜರತ್ ಅಲಿ ಏನು ಹೇಳಿದ್ರು, ಬೇಡ ಬೇಡ, ಜೈಲ್ನಲ್ಲಿ ಇಡ್ರಿ, ಹಿಂಗೆ ಜೈಲ್ನಲ್ಲಿ ಇಡ್ರಿ. ನಾನು ಎಷ್ಟು ದಿನ ಜೀವಿತ ಇರ್ತೀನಿಲ್ಲ ಅಷ್ಟು ದಿನ ತನಕ ಒಂದು ಒಳ್ಳೆವಾದ ಊಟ ಕೊಡ್ತಾ ಇರ್ರಿ, ಇವಂಗೆ ಹೊಟ್ಟಿ ತುಂಬ ಊಟವನ್ನು ಮಾಡಿಸ್ತಾ ಇರ್ರಿ, ಇವಂಗೆ ಯಾರು ಹೊಡ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಂಥದ್ದು ಮನಿ ಇದೆ ಹಜರತ್ ಅಲಿ ಅವ್ರದ್ದು. ಸಾಯಿಸಿದಾನೆ ವ್ಯಕ್ತಿ, ಅದೇ ವ್ಯಕ್ತಿಗೆ ಏನು ಹೇಳಕ್ ಕುಂತಿದ್ದಾರೆ, ಏನು ಹೊಡ್ಯಾಕ್ ಹೋಗ್ಬೇಡ್ರಿ, ಅವ್ನಿಗೆ ನೋವು ಕೊಡಕ್ ಹೋಗ್ಬೇಡ್ರಿ, ಹೊಟ್ಟಿ ತುಂಬ ಚಲೋದು ಊಟವನ್ನು ಮಾಡಿಸ್ರಿ ಅವ್ನಿಗೆ. ಯಾವುದೇ ತರ ನೋವು ಕೊಡಕ್ ಹೋಗ್ಬೇಡ್ರಿ. ಏಕೆಂದ್ರೆ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಪ್ರೀತಿ ಅವರು ಬೇರೆ ಜನರಿಗೆ ಹಚ್ಚಂಗ್ ಕುಂತಿದ್ದಾರೆ. ಇವರು ದುಶ್ಮನಿನ ಜೊತೆ ಯಾವ ರೀತಿ ಇರ್ಬೇಕು ಅನ್ನೋದು ಅಹ್ಲೆ ಬೈತಿನ ಕಲೀರಿ, ಅಹ್ಲೆ ಬೈತಿನಿಂದ. ಇವತ್ತು ಕೊಲೆ ಮಾಡೋದು ದೂರು, ಯಾರಾದ್ರೂ ಒಬ್ರು ಬೈದಿದ್ರೆ 4 ದಿನ ಮುಖ ನೋಡಿಂಗಿಲ್ಲ. ಇವತ್ತು ನಮ್ಮ ಜನರಿನ ಪರಿಸ್ಥಿತಿ, ಸ್ವಲ್ಪ ಏನಾದ್ರೆ ಸಮಸ್ಯೆ ಜಗಳ ಆಗಿದ್ರೆ ಒಂದೊಂದು ವರ್ಷ ತನಕ ನಾವು ಮಾತಾಡಂಗಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಬರೀ ಜಗಳ ಆಗಿದ್ರೆ. ಹಜರತೆ ಅಲಿಗೆ ಕೊಲೆ ಮಾಡಿದ್ದಾರೆ, ಏನ್ ಹೇಳಕ್ ಕುಂತಿದ್ದಾರೆ, ಹೊಡ್ಯಾಕ್ ಹೋಗ್ಬೇಡ್ರಿ, ನೋವು ಕೂಡ ಹೋಗ್ಬೇಡ್ರಿ ಅವ್ನಿಗೆ. ನಾನು ಎಷ್ಟು ದಿನ ಜೀವಿತ ಇರ್ತೀನಿಲ್ಲ ಅಷ್ಟು ದಿನ ತನಕ ಅದೇ ರೀತಿ ಇಡ್ರಿ, ಅವ್ನಿಗೆ ಒಳ್ಳೆವಾದ ಊಟ ಕೊಡ್ರಿ. ನಾನು ಏನಾದ್ರೆ ಮತ್ತು ನಾನು ಬದುಕಿದ್ರೆ ನಾನು ಇಚ್ಛೆ ಪ್ರಕಾರ ಅವನಿಗೆ ಶಿಕ್ಷೆ ಕೊಡ್ತೀನಿ. ಹಂಗೇನಾದ್ರೆ ನೀವು ನಾನು ಸತ್ತಿದ ನಂತರ, ನಾನು ಮರಣ ಹೊಂದಿದ ನಂತರ ಅವ್ನಿಗೇನಾದ್ರೂ ಶಿಕ್ಷೆ ಕೊಡಬೇಕಾ ಅಂದರೇನೆ ಒಂದೇ ಚೂರಿನಿಂದ ಒಂದೇ ಸಾರಿ ಹೊಡಿಬೇಕು. ಏಕೆಂದ್ರೆ ನನಗೆ ಒಂದೇ ಸಾರಿ ಹೊಡಿದ್ದಾನೆ ಈ ವ್ಯಕ್ತಿ, ಚೂರಿ ತಗೊಂಡು ಒಂದೇ ಸಾರಿ ಚುಚ್ಚಿದ್ದಾನೆ. ಅದೇ ರೀತಿ ನೀವು ಚುಚ್ಚ್ರಿ. ಹೊಳ್ಳ ಮಣಿ ಹೊಡ್ಯಾಕ್ ಹೋಗ್ಬೇಡ್ರಿ, ಅವ್ನಿಗೆ ನೋವು ಕೊಟ್ಟು ಹೊಡ್ಯಾಕ್ ಹೋಗ್ಬೇಡ್ರಿ, ನೀವು ಕೊಲೆ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಯಾವ ರೀತಿ ಹಜರತ್ ಅಲಿಯವರು ಜನರಿಗೆ ತಿಳಿಸಿ ಹೇಳಕ್ ಕುಂತಿದ್ದಾರೆ. ಹೇಳಿದ ನಂತರ ಹಜರತ್ ಅಲಿ ರದಿಯಲ್ಲಾಹು ತನ್ನ ಸಮೀಪ ಒಬ್ಬರು ಹಾಕಿಮ್ ತಬೀಬ್ ಏನಿದ್ರು, ಆಯುರ್ವೇದಿಕ್ ಔಷಧಿ ಕೊಡೋರು, ಅವ್ರ ಸಮೀಪ ಬಂದು ನೋಡಿದ್ರು. ಚೂರಿ ಎಲ್ಲೇ ಗಾವಾಗಿತ್ತು ಅಲ್ಲಿ ನೋಡ್ತಾರಂತೆ, ಅಲಿ ಇದು ಚೂರಿನ ಗಾವ ಅಲ್ಲ, ಆ ಚೂರಿ ಸಮೀಪ ವಿಷವನ್ನು ಹಾಕಿದ್ರು, ವಿಷವನ್ನು ಹಾಕಿ ನಿಮಗೆ ಕೊಲೆ ಮಾಡಿದ್ದಾರೆ. ಅಲಿ ಚೂರಿ ತೆಗಿಬಹುದು ನಿಮ್ಮ ದೇಹದಿಂದ, ಆದ್ರೆ ಇಡೀ ದೇಹ ಒಳಗೆ ನಿಮ್ಮ ವಿಷವನ್ನು ಹೋಗಿದೆ ಅಲಿ, ಅದು ತೆಗೆಯೋದಕ್ಕೆ ಬಹಳ ಕಠಿಣ ಇದೆ ಅಲಿ. ಹಜರತ್ ಅಲಿ ರದಿಯಲ್ಲಾಹು ತಆಲಾ ನಾವು ಹೇಳಿದರು, ಇಲ್ಲ ರಾತ್ರಿಯಲ್ಲಿ ಕನಸಲ್ಲಿ ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ್ರು, ಅಲಿ ನೀ ಬರಾಕ್ ಕುಂತಿದ್ಯಾ, ಅಲಿ ನೀ ಬರ್ತೀಯಾ. ಹಜರತೆ ಅಲಿಯವರು ಮನೆಯಲ್ಲಿ ಮಲಗಿದ್ದಾರೆ. ಹಜರತ್ ಇಮಾಮಿ ಹಸನ್ ಹುಸೇನ್ ಹೇಳ್ತಾರಂತೆ, ತನ್ನ ಮಗಳಿಗೆ ಹೇಳ್ತಾರಂತೆ, ಉಮ್ಮೆ ಕುಲ್ಸಮ್ಗೆ, ನನ್ನ ಮಗಳು ಕದಾವನ್ನು ಬಂದ್ ಮಾಡು, ಕದಾವನ್ನು ಬಂದ್ ಮಾಡು. ನೋಡ್ರಿ ಎಂಥದ್ದು ಮಾತು. ಸಾಯದ ಮುಂಚೆ ಮಕ್ಕಳಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡ್ತಾರೆ, ನನ್ನ ಮಕ್ಕಳು ನಾನು ಹೊಂಟಿದ್ದೇನೆ, ನಿಮ್ಮ ಜೀವನದಲ್ಲಿ ಏನಾದ್ರೆ ಕಷ್ಟ ಬಂದಿದ್ರೆ, ದುಃಖ ಬಂದಿದ್ರೆ, ನೋವನ್ನು ಬಂದಿದ್ರೆ ತಾಳ್ಮೆ ಮಾಡ್ರಿ, ಬೇರೆಯವರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ, ನಮಾಜನ್ನು ಮಾಡ್ರಿ, ಅಲ್ಲಾಹನ ಪ್ರಾರ್ಥನೆ ಮಾಡ್ರಿ, ಅಲ್ಲಾಹನ ದಾರಿ ದೂರ ಆಗಕ್ಕೆ ಹೋಗ್ಬೇಡ್ರಿ. ತನ್ನ ಮಕ್ಕಳಿಗೆ ಇದು ಸಂದೇಶ ಕೊಡ್ಕೊಂತಿದ್ದಾರೆ, ತಿಳಿಸಿ ಹೇಳಕೊಂತಿದ್ದಾರೆ, ನನ್ನ ಮಕ್ಕಳು ನನ್ನ ಸಮಯ ಆಯಿತು, ನಾನು ಹೋಗುತ್ತೇನೆ. ಇದು 19ನೇ ರಂಜಾನಿನ ರಾತ್ರಿ ಒಳಗಾಗಿತ್ತು. 20ನೇ ರಾತ್ರಿಯಲ್ಲಿ ಈ ರೀತಿ ಆಯಿತು. ಮತ್ತು ಇಡೀ ದಿನ ಕಳೆದ ನಂತರ 21ನೇ ರಂಜಾನಿನ 21ನೇ ದಿನದಲ್ಲಿ ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ರು ಈ ಪ್ರಪಂಚದಿಂದ ಅಲ್ಲಾಹನ ಬಾರ್ಗನಲ್ಲಿ ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್ ಕಣ್ಣವನ್ನು ಬಂದ್ ಮಾಡಿದ್ರು ಹಜರತ್ ಅಲಿ. ರಂಜಾನಿನ 21ನೇ ರಾತ್ರಿ. ಈಗ ರಂಜಾನ್ ತಿಂಗಳ ಏನು ಬರ್ತೈತಿ, 21ನೇ ರೋಜಾ ಬಂದಿದ್ರೆ ನಾವು ತಿಳ್ಕೋಬೇಕು, ಈ ದಿನದಲ್ಲಿ ಹಜರತ್ ಅಲಿಯವರು ಶಹೀದ್ ಆಗಿದ್ರು, ಅವರು ಸತ್ತಿದ್ರು, ಅವರು ಮರಣವನ್ನು ಹೊಂದಿದ್ರು ಹಜರತ್ ಅಲಿಯವರು.